ಪ್ರಾಂತೀಯ ಸಮ್ಮೇಳನ ಇಲ್ಲಿ ನೆರೆದಿರುವ ಎಲ್ಲ ಮಹನೀಯರಿಂದ ಸೇವಾ ಸ್ಫೂರ್ತಿ ಸಂಭ್ರಮದ ಬೆಳಕು ಚೆಲ್ಲಿದೆ. ವಚನ ತತ್ವದರ್ಶನ 2026ರ ಪ್ರಾಂತೀಯ ಸಮ್ಮೇಳನ ಒಂದು ಸಂಭ್ರಮದ ವಾತಾವರಣ ಮೂಡಿಸಿದೆ. ನಾನು ಇಲ್ಲಿ ಎಲ್ಲಾ ಗಣ್ಯರನ್ನ ಸ್ವಾಗತಿಸಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ಉದ್ಘಾಟಕ ಶ್ರೀ ಕೆ ಉಮೇಶ್ ಶೆಟ್ಟಿ ರವರು. ಇವರು ಜನಪ್ರಿಯ ನಾಯಕರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಉಪಾಧ್ಯಕ್ಷರು, ಬಿಜೆಪಿ ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನು ಕೇಳ್ಪಟ್ಟೆ ಇವರು ಬಹಳಷ್ಟು ಸಾಧನೆ ಕೆಲಸಗಳನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ತುಂಬಾ ಒಂದು ಹೆಸರನ್ನು ಗಳಿಸಿ ಜನರಿಗೆ ತುಂಬಾ ಹತ್ತಿರವಾದ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅವರನ್ನ ನಾನು ಗೌರವವನ್ನು ಸ್ವಾಗತಿಸುತ್ತೇನೆ. ಮತ್ತೊಬ್ಬರು ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮಾತರಾಗಿದ್ದಾರೆ. ಚಲನಚಿತ್ರ ನಟರು, ಗಾಯಕರು ಹಾಗೂ ಸಾಕಷ್ಟು ಧಾರಾವಾಹಿಗಳಲ್ಲಿ ಅದ್ಭುತ ಅಭಿನಯದ ಮೂಲಕ ಜನರ ಮನಸೂರೆಗೊಂಡಿದ್ದಾರೆ. ನಮ್ಮ ಆತ್ಮೀಯ ಸಹೋದರರಾದ ಖ್ಯಾತ ಗಾಯಕರು ಶ್ರೀ ಶಶಿಧರ್ ಕೋಟೆ ಅವರನ್ನ ಸ್ವಾಗತದಿಂದ ಬರಮಾಡಿಕೊಳ್ಳುತ್ತೇನೆ. ಹಾಗೆ ಈ ಸಂಭ್ರಮದಲ್ಲಿ ಅವರು ನಮ್ಮೆಲ್ಲರ ಜೊತೆ ತಮ್ಮ ಮಧುರ ಕಂಠದಿಂದ ಒಂದು ಅದ್ಭುತವಾದ ಹಾಡನ್ನು ಹೇಳಿ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ ಸಾಸಲು ಜೆ ವಿಶ್ವನಾಥ್ ಸರ್. ಇವರು ಒಂದು ಅದ್ಭುತ ಪ್ರತಿಭೆ ಅಂತ ಹೇಳಲು ತಪ್ಪಾಗಲಾರದು. ಇವರು ಕನ್ನಡ ಸಾಹಿತ್ಯದ ಖ್ಯಾತ ಕವಿಗಳು, ವಿಮರ್ಶಕರು, ಸಂಶೋಧಕರು, ಹಾಗೆ ಜಗಜ್ಯೋತಿ ಬಸವೇಶ್ವರ ಸಹಕಾರ ಸಂಘ ರಾಜಾಜಿನಗರದ ಸಿಇಒ ಕೂಡ ಆಗಿದ್ದಾರೆ. ಎಂತ ಅದ್ಭುತ ಪ್ರತಿಭೆ ಅಲ್ಲ. ಇಂಥವರಿಂದ ನಾವು ಒಂದು ಭಾಷಣವನ್ನ, ಒಳ್ಳೆಯ ಭಾಷಣವನ್ನು ಕೇಳೋದು ನಿಜಕ್ಕೂ ಒಂದು ಪುಣ್ಯದ ಕೆಲಸ. ಅವರನ್ನ ನಾನು ತುಂಬಾ ಗೌರವಯುತವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಅಲಯನ್ಸ್ ಕ್ಲಬ್ ಅಲ್ಲಿ ಅವ್ರನ್ನ ಯಾವಾಗಲೂ ಸದಾ ಪಿಲ್ಲರ್ ಅಂತಾನೆ ಹೇಳಿ ಗೌರವಿಸ್ತೇವೆ. ಹಾಗೆ ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದೆ, ಅವ್ರನ್ನ ನಾವು ಅಲಯನ್ಸ್ ಕ್ಲಬ್ ನ ಚಾಣಕ್ಯ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ಹೇಳಿ. ಅವರು ಮತ್ತಾರಲ್ಲ, ಡಾಕ್ಟರ್ ನಾಗರಾಜ್ ಬಿ ಬೈರ್ ಸರ್ ಅವರು, ಅಂತಾರಾಷ್ಟ್ರೀಯ ನಿರ್ದೇಶಕರು, AACI, LMF, PSLR. ಇವರನ್ನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಮತ್ತೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಪ್ರಾಂತೀಯ ಸಮ್ಮೇಳನದ ಪ್ರಮುಖ ಕೇಂದ್ರ ಬಿಂದು ಡಾಕ್ಟರ್ ಅಲೈ ಬ್ರಹ್ಮರಾಜ್ ಶಿವಶಂಕರ್. ಸೇವಾ ಸ್ಫೂರ್ತಿಗೆ ಅವರೇ ಒಂದು ದೊಡ್ಡ ಸ್ಫೂರ್ತಿ.
ಮಾತಲ್ಲಿ ಜನಮನರ ಮನಸ್ಸನ್ನ ಸ್ಫೂರ್ತಿಯಿಂದ ಗೆಲ್ತಾರೆ. ಹಾಗೆ ಕೆಲಸನೂ ಕೂಡ ಮನಸ್ಸಿಟ್ಟು ಯಾವುದೇ ಕಾರಣದಲ್ಲೂ ಯಾವುದೇ ಕೊರತೆ ಆಗಬಾರ್ದು ಅಂತೇಳಿ ತುಂಬಾ ಅದ್ಭುತವಾಗಿ ಕಾರ್ಯಪ್ರವೃತ್ತವಾಗಿ ಅವರು ಕಾರ್ಯನಿರ್ವಹಿಸುವುದು ನಿಜವಾಗ್ಲೂ ತುಂಬಾ ಶ್ಲಾಘನೀಯ. ಅಲಿಯನ್ಸ್ ಕ್ಲಬ್ನಲ್ಲಿ ಪ್ರಾದೇಶಿಕ ಅಧ್ಯಕ್ಷರಾಗಿ ತುಂಬಾ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೆ ಹೇಳೋದಕ್ಕೆ ಕಡಿಮೆ ಪದಗಳೇನಿಲ್ಲ, ಬಹಳಷ್ಟಿದೆ. ಸಮಯ ಕಡಿಮೆ ಇರೋದ್ರಿಂದ ಒಟ್ಟಾರೆಯಾಗಿ ಅವರು ಜನರಿಗೆ ಸ್ಫೂರ್ತಿ ತುಂಬೋದ್ರ ಜೊತೆಗೆ ಅವರು ಕೆಲಸಗಳನ್ನು ಕೂಡ ಅಷ್ಟೇ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡೋದು ನಿಜವಾಗೂ ಅಂತವರು ನಮ್ಮ ಅಲಿಯನ್ಸ್ ಕ್ಲಬ್ನಲ್ಲಿ ಇರೋದು ಒಂದು ಒಳ್ಳೆಯ ಭಾಗ್ಯ ಅಂತ ಹೇಳ್ಬೋದು. ಸೇವಾ ಸ್ಫೂರ್ತಿ ಇದೆ, ಮತ್ತೆ ವಚನ ತತ್ವದಲ್ಲಿ ಜನರಿಗೆ ಸಾಕಷ್ಟು ತಿಳುವಳಿಕೆಗಳನ್ನು ನೀಡ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳನ್ನು ಕೂಡ ಅವರು ತುಂಬಾ ಅದ್ವಿತೀಯವಾಗಿ ಮಾಡ್ತಾ ಇದ್ದಾರೆ. ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಕೆ ತುಂಬಾ ಹರ್ಷಿತನಾಗಿದ್ದೇನೆ. ಮತ್ತೆ ಅವರನ್ನು ಗೌರವದಿಂದ ಸ್ವಾಗತ ಮಾಡ್ತೇನೆ. ಧನ್ಯವಾದಗಳು. ಮತ್ತೆ ಇನ್ನೊಬ್ರು ಒಂದು ಅದ್ಭುತ ಮೇರು ವ್ಯಕ್ತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಸಂಸ್ಥೆಯನ್ನ ದೊಡ್ಡ ಮಟ್ಟದಲ್ಲಿ ನಾಯಕ ಮಟ್ಟದಲ್ಲಿ ನಡೆಸಬೇಕಾದ್ರೆ ಬಹಳಷ್ಟು ಚಾಲೆಂಜ್ ಇರುತ್ತೆ. ಅದರಲ್ಲೂ ಒಂದು ಮಹಿಳೆ ನಾಯಕಿಯ ಪಟ್ಟವನ್ನ ತಗೊಂಡು ಅದ್ಭುತವಾಗಿ ನಡೆಸಿ ಎಲ್ಲರ ಮೆಚ್ಚುಗೆಗಳನ್ನ ಗಳಿಸಬೇಕಾದ್ರೆ ಮತ್ತೆ ಕೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಸ್ಕೋಬೇಕಾದ್ರೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಮುನ್ನಡಿಬೇಕಾಗುತ್ತೆ. ಅಂತ ಅದ್ಭುತ ಕೆಲಸವನ್ನ ನಮ್ಮ ಅಲೈ ಡಾಕ್ಟರ್ ಸತ್ಯವತಿ ಬಸವರಾಜರವರು ಮಾಡಿದ್ದಾರೆ. ಅವರು ಇಲ್ಲಿ ಬಂದಿರೋದು ನಮ್ಮ ಜೊತೆ ಇರೋದು ತುಂಬಾ ಸಂತೋಷ. ಅವ್ರನ್ನ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸೋಣ. ಮತ್ತೆ ನಮ್ಮ ಅಲೈ ಕೆ ಮುನಿಯಪ್ಪ ಸರ್ ಅವರು ಬಹಳ ಸ್ಫೂರ್ತಿದಾಯಕವಾಗಿ ಎಲ್ಲರಿಗೂ ಬೆಂತ ಮುನ್ನಡೆಸಿ ನಾವಿದ್ದೀವಿ, ನಾನು ಎಲ್ಲದಕ್ಕೂ ಸಹಕಾರ ನೀಡ್ತೀನಿ, ನೀವು ನಡೆಸಿ ಅಂತೇಳಿ ಎಲ್ಲ ಅಲೈ ಬಂಧುಗಳಿಗೆ ಅದ್ಭುತವಾಗಿ ಒಂದು ನಾಯಕರಾಗಿ ಒಂದು ಪಿಲ್ಲರ್ ಆಗಿ ಅವರು ಅಲಿಯನ್ಸ್ ಕ್ಲಬ್ ಅಲ್ಲಿ ಇರೋದು ಬಹಳ ಸಂತೋಷದ ವಿಚಾರ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಬಯಸೋಣ. ನಮ್ಮ 1ನೇ ಉಪ ಜಿಲ್ಲಾ ರಾಜ್ಯಪಾಲರಾಗಿ ಅಲೈ ಕೆ ಆರ್ ಉಮೇಶ್ ಸರ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರು ಕೂಡ ಮುಂದಿನ ಜನಾನುರಾಗಿ ಗವರ್ನರ್ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅದ್ಭುತವಾದ ಕೆಲಸಗಳನ್ನ ಕೂಡ ಮಾಡೋದ್ರಲ್ಲಿ ಅವರು ನಿಸ್ಸೀಮರಾಗಿದ್ದಾರೆ. ಅವರ ನಾಯಕತ್ವದಲ್ಲಿ ಅಲಿಯನ್ಸ್ ಕ್ಲಬ್ ತುಂಬಾ ಮುನ್ನಡೆಯುತ್ತೆ ಅನ್ನೋ ಭರವಸೆ ಕೂಡ ಇದೆ. ಅವರು ನಮ್ಮ ಜೊತೆ ಇರೋದು ತುಂಬಾ ಸಂತೋಷ. ಅವ್ರನ್ನ ನಾವು ತುಂಬಾ ಗೌರವವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ರು 2ನೇ ಉಪರಾಜ್ಯಪಾಲರು, ಅವರು ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ಮತ್ತೆ ಹಾಗೆ ಕೆಲಸನೂ ಮಾಡ್ತಾರೆ. ಎಲ್ಲರ ಜೊತೆ ಒಂದು ಆತ್ಮೀಯಗೆ ಬೆರೆತು ಮುನ್ನಡೆಯುವಂತ ಅಲೈ ಕೆ ಎಸ್ ರುದ್ರೇಶ್ LMF ಅವರು 2ನೇ ಉಪರಾಜ್ಯಪಾಲರು, ಅವರನ್ನ ಗೌರವವಾಗಿ ಸ್ವಾಗತಿಸಿದ್ದಾನೆ. ಮತ್ತೆ ನಮ್ಮ ಅಲೈ ಶೋಭಾ ಮಹೇಶ್ ರವರು ಜಿಲ್ಲಾ ಖಜಾಂಚಿ, ಅವರು ವಿವಿಧ ಮಟ್ಟದಲ್ಲಿ ಅಲಿಯನ್ಸ್ ಕ್ಲಬ್ ನಲ್ಲಿ ಕೆಲಸ ಮಾಡಿ ಮನ್ನಣೆ ಗಳಿಸಿದ್ದಾರೆ. ಅವರನ್ನ ನಾನು ಗೌರವಪೂರ್ಣವಾಗಿ ಸ್ವಾಗತಿಸುತ್ತೇನೆ. ಮತ್ತೋರ್ವ ಗಣ್ಯ ವ್ಯಕ್ತಿ ಅಲೈ GS ಶಶಿಧರ್ ಸರ್ ಅವರು 3ನೇ ಉಪರಾಜ್ಯಪಾಲರು. ನಮಗೆ ಕಳೆದ ವರ್ಷ ಹೆಚ್ಚು ಮಾತಿನ ಮೂಲಕ ಎಲ್ಲರಿಗೂ ಸ್ಫೂರ್ತಿ ತುಂಬೋದು ಮತ್ತೆ ನಾಯಕತ್ವದ ಗುಣ ಅವರಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರನ್ನು ಒಂದು ಒಗ್ಗೂಡಿಸ್ಕೊಂಡು ಮುನ್ನಡೆಯುವಂತ ಉತ್ತಮ ವ್ಯಕ್ತಿ. ಅವರು 3ನೇ ಉಪರಾಜ್ಯಪಾಲರಾಗಿ ನಮ್ಮ ಜೊತೆ ಇರೋದು ಸಂತೋಷ ವಿಷಯ. ಅವರನ್ನ ಗೌರವಪೂರ್ಣವಾಗಿ ಸ್ವಾಗತಿಸುತ್ತೇನೆ.
ಅಲೈ ಡಾಕ್ಟರ್ ಆಶಾ ನವೀನ್ ಅವರು ವಿವಿಧ ರೀತಿಯಲ್ಲಿ ಅಧ್ಯಕ್ಷರಾಗಿ, ಕಕ್ಕಂಜಿಯಾಗಿ, ಕಾರ್ಯದರ್ಶಿಯಾಗಿ ನಾನಾ ರೀತಿಯಲ್ಲಿ ಸೇವೆ ಸಲ್ಲಿಸಿ ವಲಯ ಅಧ್ಯಕ್ಷರು ವಲಯ 2 ನಲ್ಲಿ ಇದ್ದಾರೆ. ಇವರು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸಮಾಜಮುಖಿಯಾಗಿ ಇವರನ್ನ ನಾವು ಗೌರವದಿಂದ ಸ್ವಾಗತಿಸೋಣ. ಮತ್ತೆ ಅಲೈ ರೇಣುಕಾ ರವರು LMF ವಲಯ 1ರ ವಲಯ ಅಧ್ಯಕ್ಷರು. ಇವರು ಕೂಡ ಉತ್ತಮ ಕೆಲಸಗಳನ್ನ ಮಾಡ್ತಾರೆ ಅಂದ್ರಲ್ಲಿ ತಮ್ಮ ಜನ ಗಳಿಸಿದ್ದಾರೆ. ಇವರಿಗೆ ನಾವು ಸ್ವಾಗತವನ್ನ ಕೋರೋಣ. ಅಲೈ VV ಸಂತನು ಸರ್ ಅವರು LMF ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ. ಇವರು ಸಾಮಾನ್ಯವಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಮುಂದೆ ನಿಂತು ಅನನ್ಯವಾಗಿ ಎಲ್ಲರ ಜೊತೆ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಿರ್ತಾರೆ. ಇವರು ಅಲಿಯನ್ಸ್ ಕ್ಲಬ್ ಇರೋದು ತುಂಬಾ ಸಂತೋಷದ ವಿಷಯ. ಅವರನ್ನ ನಾನು ಗೌರವಪೂರ್ಣವಾಗಿ ಸ್ವಾಗತಿಸುತ್ತೇನೆ. ಮತ್ತೆ ಅಲೈ ಡಾಕ್ಟರ್ ಮಧುರಾ ಅಶೋಕ್ ರವರು ಅವರ ಅನುಪಸ್ಥಿತಿಯಲ್ಲಿ ಅವ್ರನ್ನ ನಾವು ಸ್ವಾಗತಿಸುತ್ತೇನೆ. ಅತಿಥೇಯ ಸಮಿತಿಯ ಮುಖ್ಯ ಸಲಹೆಗಾರರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಮತ್ತು ಎಲ್ಲಾ ಸದಸ್ಯರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಕ್ಯಾಬಿನೆಟ್ನ ಎಲ್ಲಾ ಸದಸ್ಯರಿಗೂ ಸ್ವಾಗತವನ್ನ ಕೋರ್ತೇನೆ. ಲಾವಣ್ಯ ಮೇಡಮ್ ನೀವು ಕೂಡ ನಾವು ಸ್ವಾಗತವನ್ನ ಕೋರ್ತೇವೆ. RC ಕಾಂತಿಮಣಿ ಮೇಡಮ್ ನೀವು ಕೂಡ ಸ್ವಾಗತವನ್ನ ಕೋರ್ತೇನೆ. ಛಾಯಾ ಬಸವರಾಜು ಸ್ವಾಗತವನ್ನ ಕೋರ್ತೇನೆ. ಯಾರಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಹೇಳಿಲ್ಲ ಅಂದ್ರೆ ಬೇಸರ ಮಾಡ್ಕೋಬಿಡಿ. ಇಲ್ಲಿರುವ ಒಟ್ಟಾರೆ ನಿಮ್ಗೆಲ್ಲರ ಒಂದು ಪ್ರೆಸೆನ್ಸ್ ಬಹಳ ಮುಖ್ಯ. ಇಲ್ಲಿ ನೀವಿಲ್ಲ ಅಂದ್ರೆ ಇವರೆಲ್ಲ ಯಾರಿಲ್ಲ ಅಂದ್ರೂ ಕೂಡ ಒಂದು ಕಾರ್ಯಕ್ರಮ ಸುಸಜ್ಜಿತ ಮೂಡ್ ಬರಲ್ಲ. ಇಲ್ಲಿರೋ ಎಲ್ಲರೂ ಕೂಡ ಕಾರ್ಯಕ್ರಮ ಮೂಡ್ ಬರ್ಲಿಕ್ಕೆ ಕಾರಣರಾಗ್ತೀರಾ. ಇಲ್ಲಿರೋ ನಿಮಗೆಲ್ಲರಿಗೂ ನಾನು ಒಟ್ಟಾರೆಯಾಗಿ ಗೌರವಯುತವಾಗಿ ಸ್ವಾಗತವನ್ನ ಕೊಡ್ತೇನೆ. ಹೀಗೆ ನಿಮ್ಮೆಲ್ಲರ ಸಹಕಾರ ಅಲಯನ್ಸ್ ಕ್ಲಬ್ ಜೊತೆ ಸದಾ ಇರಲಿ, ಸದಾ ಬೆಂಬಲಿಸಿ ಅಂತ ಹೇಳ್ತಾ ನಾನು ಎಲ್ಲ ಕಾರ್ಯಕಾರಿ ಸಮಿತಿಯವರು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಲೈ ಸೋಮರಾಜ್ ಅವರೇ. ಈಗ ಲೈಟ್ನಿಂಗ್ ದ ಲ್ಯಾಂಪ್ ಕಾರ್ಯಕ್ರಮಕ್ಕೆ ಪ್ರಾಂತೀಯ ಸಮ್ಮೇಳನಕ್ಕೆ ಚಾಲನೆಯನ್ನು ಕೊಡೋಣ. ದೀಪ ಹಚ್ಚುವ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಬಳಿ ಗಂಜಿಗಳಂತೆಯ ಎನ್ನುವಂತೆ ಕ್ಲಿಷ್ಟವಾದ ಬೆಟ್ಟವನ್ನು ಕಷ್ಟಪಟ್ಟು ಹತ್ತಿದರೆ ಆ ಬೆಟ್ಟವೇ ನಮ್ಮ ಪಾದದಡಿಯಲ್ಲಿರುತ್ತದೆ ಎಂಬಂತಹ ವ್ಯಕ್ತಿತ್ವವನ್ನು ಹೊಂದಿರುವ ಇವರು ದಿಟ್ಟೆ ಧೀರೆಯಾಗಿ
ಹಾಗಾಗಿ ಧೈರ್ಯ ಸಾಹಸೆ ಲಕ್ಷ್ಮಿ ಎನ್ನುವಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಎಂಬ ನಿಟ್ಟಿನಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಎಂಬ ನಿಟ್ಟಿನಲ್ಲಿ ಪರಿಶುದ್ಧ ಮನಸ್ಸಿನಿಂದ ತಂದೆ ರೈತ ಕುಟುಂಬದಿಂದ ಬಂದವರಾದರೂ ದೊಡ್ಡ ಉದ್ಯಮಿ, ಧೀಮಂತ ವ್ಯಕ್ತಿ, ವೀರಶೈವ ಸಮಾಜ ಸಂಘದ ಸ್ವಾತಂತ್ರ್ಯ ಹೋರಾಟಗಾರರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ದಾನ ವಿಶಾರದ ಎಂಬ ಬಿರುದನ್ನು ಪಡೆದ ಆದರ್ಶ ವ್ಯಕ್ತಿ ದಿವಂಗತ ಶ್ರೀ BM ಶಿವಪ್ಪ ಶೆಟ್ಟರು. ತಾಯಿ ದಿವಂಗತ ಶ್ರೀಮತಿ ಕಮಲಮ್ಮನವರು. ಇವರು ಭ್ರಮರ ಮಲ್ಲಿಕಾರ್ಜುನರ ಪರಮ ಭಕ್ತರು. ಆದಂತಹ ಭರತ್ ಹಾಗೂ ಪ್ರೀತಿಯ ಸೊಸೆ ದಿವ್ಯ, ಮುದ್ದಿನ ಮೊಮ್ಮಕ್ಕಳಾದ ದೈನಿಕ, ನಿರೀಕ್ಷಾ, ಸುಂದರ ಸುಖಿ ಕುಟುಂಬ. ಆದರೆ ಕೆಲ ವರ್ಷಗಳ ಹಿಂದೆ ಇವರ ಪತಿ ಶಿವಶಂಕರ್ ಅವರ ಮರಣ ಇವರನ್ನು ಧೃತಿಗೆಡಿಸಿತ್ತು. ಆದರೆ ಕುಳಿತೇ ಇದ್ದರೆ ಮರಳಿನಲ್ಲಿ ಹೆಜ್ಜೆ ಮೂಡಿಸಲಾಗದು. ನಮ್ಮ ಇರುವಿಕೆಯ ಸಾಬೀತಿಗಾಗಿ ಹೆಜ್ಜೆಯ ಗುರುತನ್ನು ಮೂಡಿಸಲೇಬೇಕು. ಹೋರಾಟ ಇದ್ದಾಗಲೇ ಜೀವನಕ್ಕೆ ಅರ್ಥ. ಈ ಹೆಜ್ಜೆಯಲ್ಲಿ ಬದುಕಿನ ದೊಡ್ಡ ತಿರುವು ಬರಬೇಕಾದರೆ ಪ್ರಯತ್ನ, ಹೆಜ್ಜೆಗಳನ್ನಿಟ್ಟು ಮುಂದೆ ಸಾಗಲೇಬೇಕು. ಈ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಾ ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಆದರೆ ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ಹೀಗೆ ಕೊಟ್ಟಂತ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುತ್ತಾ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ದೇವಿ ಬೆಳಗ ಸೌಂದರ್ಯ ಲಹರಿ ಸಮಾಜ ಸ್ಥಾಪಿಸಿ ಮತ್ತು ಅದರ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ನೇಹ, ವಾತ್ಸಲ್ಯ, ಬಿಲ್ವಶ್ರೀ ಸಂಘಗಳಲ್ಲಿ ನಿರಂತರ ಸೇವೆ ನೀಡುತ್ತಾ